ನಮ್ಮ ಪ್ರತಿದಿನದ ಜೀವನದಲ್ಲಿ ನಾವು ಎಷ್ಟೋ ವಿಷಯಗಳಲ್ಲಿ ನಂಬಿಕೆ ಇಡುತ್ತೇವೆ. ಉದಾಹರಣೆಗೆ, ನಾವು ಒಂದು ಆಟೋ ರಿಕ್ಷಾದಲ್ಲಿ ಎಲ್ಲಿಗಾದರೂ ಹೋಗಬೇಕಾದರೆ ಆ ಆಟೋ ಡ್ರೈವರ್ನಲ್ಲಿ ನಂಬಿಕೆ ಇಟ್ಟು ಆಟೋ ಹತ್ತುತ್ತೇವೆ. ನಿನಗೆ ಡ್ರೈವಿಂಗ್ ಬರುತ್ತದೆಯೇ? ನಿನ್ನ ಡ್ರೈವಿಂಗ್ ಲೈಸೆನ್ಸ್ ತೋರಿಸು ಎಂದು ನಾವು ಅವನನ್ನು ಪ್ರಶ್ನಿಸುವುದಿಲ್ಲ. ಹಾಗೆಯೇ ಆಧ್ಯಾತ್ಮಿಕ ಜೀವನದಲ್ಲೂ ನಂಬಿಕೆಯು ತುಂಬ ಮುಖ್ಯವಾದುದು. ಇದನ್ನು ಒಂದು ಕಥೆಯ ಮೂಲಕ ಅರ್ಥ ಮಾಡಿಕೊಳ್ಳೋಣ. ಹರೇ ಕೃಷ್ಣ. ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ನಾರದ ಮುನಿಗಳು ತ್ರಿಲೋಕಗಳಲ್ಲಿ ಸುಲಭವಾಗಿ ಸಂಚರಿಸುವಂತೆ ವೈಕುಂಠ ಲೋಕಗಳಿಗೂ ಸಹ ಅವರು ಬೇಕೆಂದಾಗ ಸುಲಭವಾಗಿ ಹೋಗುತ್ತಿದ್ದರು. ಒಮ್ಮೆ ಭಗವಂತ ನಾರಾಯಣನನ್ನು ನೋಡಲು ಅವರು ವೈಕುಂಠ ಲೋಕಕ್ಕೆ ಹೋಗುತ್ತಿದ್ದರು. ಆಗ ದಾರಿಯಲ್ಲಿ ಅವರು ಒಬ್ಬ ವಿದ್ವಾನ್ ಬ್ರಾಹ್ಮಣನನ್ನು ನೋಡಿದರು. ಆ ಬ್ರಾಹ್ಮಣನು ನಿತ್ಯವೂ 3 ಬಾರಿ ಸ್ನಾನ ಮಾಡುತ್ತಿದ್ದನು, ಸಂಧ್ಯಾವಂದನೆ ಮಾಡುತ್ತಿದ್ದನು ಮತ್ತು ವೇದಗಳನ್ನು ಪಠಣೆ ಮಾಡುತ್ತಿದ್ದನು. ನಾರದ ಮುನಿಗಳನ್ನು ನೋಡಿ ಆ ಬ್ರಾಹ್ಮಣನು ಅವರಿಗೆ ಪ್ರಣಾಮಗಳನ್ನು ಅರ್ಪಿಸಿ, ನೀವು ಎಲ್ಲಿಗೆ ಹೋಗುತ್ತಿರುವಿರಿ ಎಂದು ಪ್ರಶ್ನಿಸಿದನು. ನಾರದರು ನಾರಾಯಣನನ್ನು ನೋಡಲು ವೈಕುಂಠ ಲೋಕಕ್ಕೆ ಹೋಗುತ್ತಿರುವುದಾಗಿ ಉತ್ತರಿಸಿದರು. ಆಗ ಆ ಬ್ರಾಹ್ಮಣನು, ದಯವಿಟ್ಟು ನನಗೆ ಮೋಕ್ಷವು ಯಾವಾಗ ಸಿಗುತ್ತದೆ ಎಂದು ನಾರಾಯಣನನ್ನು ವಿಚಾರಿಸಿ ಎಂದನು. ನಾರದರು ಆಗಲಿ ಎಂದರು. ನಾರದರು ಸ್ವಲ್ಪ ಮುಂದೆ ಹೋದಾಗ ಒಂದು ಮರದ ಕೆಳಗೆ ಕುಳಿತು ಚಪ್ಪಲಿಯನ್ನು ಹೊಲೆಯುತ್ತಿದ್ದ ಒಬ್ಬ ಚಮ್ಮಾರನನ್ನು ನೋಡಿದರು. ಅವನು ನಾರದರಿಗೆ ಪ್ರಣಾಮಗಳನ್ನು ಅರ್ಪಿಸಿ ಅವರನ್ನು ಎಲ್ಲಿಗೆ ಹೋಗುತ್ತಿರುವಿರಿ ಎಂದು ಪ್ರಶ್ನಿಸಿದನು. ನಾರದರು ನಾರಾಯಣನನ್ನು ನೋಡಲು ಹೋಗುತ್ತಿರುವುದಾಗಿ ಹೇಳಿದಾಗ ಚಮ್ಮಾರನೂ ಸಹ ತನಗೆ ಯಾವಾಗ ಮೋಕ್ಷವು ಸಿಗುತ್ತದೆ ಎಂದು ನಾರಾಯಣನನ್ನು ವಿಚಾರಿಸಿ ಎಂದನು. ನಾರದರು ಆಗಲಿ ಎಂದರು. ನಂತರ ನಾರದರು ವೈಕುಂಠವನ್ನು ತಲುಪಿ ಭಗವಂತ ನಾರಾಯಣನನ್ನು ಭೇಟಿ ಮಾಡಿ ತಮ್ಮ ಪ್ರಣಾಮಗಳನ್ನು ಅರ್ಪಿಸಿದರು. ನಾರದರು ತಾವು ದಾರಿಯಲ್ಲಿ ಭೇಟಿ ಮಾಡಿದ ಬ್ರಾಹ್ಮಣನ ಮತ್ತು ಚಮ್ಮಾರನ ಪ್ರಶ್ನೆಗಳನ್ನು ನಾರಾಯಣನ ಮುಂದಿಟ್ಟರು. ಅದಕ್ಕೆ ನಾರಾಯಣನು ಹೀಗೆ ಉತ್ತರಿಸಿದನು. ಚಮ್ಮಾರನು ತನ್ನ ಈ ಜೀವನದ ಕೊನೆಯಲ್ಲಿ ಮೋಕ್ಷವನ್ನು ಪಡೆಯುತ್ತಾನೆ ಮತ್ತು ಬ್ರಾಹ್ಮಣನು ಇನ್ನೂ ಅನೇಕ ಜನ್ಮಗಳ ನಂತರ ಮೋಕ್ಷವನ್ನು ಪಡೆಯುತ್ತಾನೆ ಎಂದನು. ನಾರದರು ಆಶ್ಚರ್ಯದಿಂದ ಹೀಗೇಕೆ ಎಂದರು. ಅದಕ್ಕೆ ನಾರಾಯಣನು ನಾರದರಿಗೆ ಹೀಗೆ ಹೇಳಿದನು. ನೀವು ಮತ್ತೆ ಅವರಿಬ್ಬರನ್ನು ಭೇಟಿ ಮಾಡಿದಾಗ ನಾರಾಯಣನು ಏನು ಮಾಡುತ್ತಿದ್ದನು ಎಂದು ಅವರಿಬ್ಬರೂ ಪ್ರಶ್ನಿಸಿದಾಗ ನೀವು ಅವರಿಗೆ ಹೀಗೆ ಉತ್ತರಿಸಿ, ನಾರಾಯಣನು ಒಂದು ಸೂಜಿಯ ತೂತಿನೊಳಗೆ ಒಂದು ಆನೆಯನ್ನು ಪೋಣಿಸಿ ಅದನ್ನು ಇನ್ನೊಂದು ಕಡೆಯಿಂದ ಎಳೆಯುತ್ತಿದ್ದನು ಎಂದು ಉತ್ತರಿಸಿ. ನಂತರ ನಾರದರು ವೈಕುಂಠದಿಂದ ಹಿಂದಿರುಗುವಾಗ ದಾರಿಯಲ್ಲಿ ಮತ್ತೆ ಆ ಬ್ರಾಹ್ಮಣನನ್ನು ಭೇಟಿ ಮಾಡಿದರು. ನಾರದರನ್ನು ನೋಡಿ ಬ್ರಾಹ್ಮಣನು ಅವರಿಗೆ ಪ್ರಣಾಮಗಳನ್ನು ಅರ್ಪಿಸಿ, ನಾರಾಯಣನನ್ನು ಭೇಟಿ ಮಾಡಿದಿರಾ? ನಾರಾಯಣನು ಏನು ಮಾಡುತ್ತಿದ್ದನು ಎಂದು ಪ್ರಶ್ನಿಸಿದನು. ಅದಕ್ಕೆ ನಾರದರು, ನಾರಾಯಣನು ಒಂದು ಸೂಜಿಯ ತೂತಿನೊಳಗೆ ಒಂದು ಆನೆಯನ್ನು ಪೋಣಿಸಿ ಅದನ್ನು ಇನ್ನೊಂದು ಕಡೆಯಿಂದ ಎಳೆಯುತ್ತಿದ್ದನು ಎಂದರು. ಇದನ್ನು ಕೇಳಿ ಆ ಬ್ರಾಹ್ಮಣನು, ನೀವು ಏನು ಹೇಳುತ್ತಿರುವಿರಿ? ಇದು ಹೇಗೆ ಸಾಧ್ಯ ಎಂದನು. ನಾರದರು, ಈ ವ್ಯಕ್ತಿಗೆ ನಂಬಿಕೆ ಇಲ್ಲ, ಇವನು ಸುಮ್ಮನೆ ಶಾಸ್ತ್ರಗಳನ್ನು ಓದುತ್ತಾನೆ ಅಷ್ಟೇ ಎಂದು ಅಂದುಕೊಂಡರು. ನಂತರ ನಾರದರು ಚಮ್ಮಾರನನ್ನು ಭೇಟಿ ಮಾಡಿದಾಗ ಚಮ್ಮಾರನೂ ಸಹ ನಾರಾಯಣನು ಏನು ಮಾಡುತ್ತಿದ್ದನು ಎಂದು ಪ್ರಶ್ನಿಸಿದಾಗ ನಾರದರು ಮತ್ತೆ ಅದೇ ಉತ್ತರವನ್ನು ಕೊಟ್ಟರು. ಆಗ ಆ ಚಮ್ಮಾರನು ಭಾವೋದ್ವೇಗದಿಂದ ಅಳಲಾರಂಭಿಸಿದನು. ಓ ನನ್ನ ಪ್ರಭು ನಾರಾಯಣನು ಅದ್ಭುತ, ಅವನಿಗೆ ಏನು ಬೇಕಾದರೂ ಮಾಡಲು ಸಾಧ್ಯವಿದೆ ಎಂದನು. ನಾರದರು, ನಿನಗೆ ಇದರಲ್ಲಿ ನಂಬಿಕೆ ಇದೆಯೇ ಎಂದು ಪ್ರಶ್ನಿಸಿದರು. ಅದಕ್ಕೆ ಚಮ್ಮಾರನು ಹೌದು ಎಂದನು. ನಾರದರು, ನೀನು ಹೇಗೆ ಇದನ್ನು ನಂಬುತ್ತೀಯೇ ಎಂದು ಮರುಪ್ರಶ್ನಿಸಿದಾಗ ಚಮ್ಮಾರನು ಹೇಳಿದನು, ನೋಡಿ ಸ್ವಾಮಿ, ನಾನು ಈ ಆಲದ ಮರದ ಕೆಳಗೆ ಕುಳಿತಿದ್ದೇನೆ. ಈ ಮರದಿಂದ ಉದುರುವ ಹಣ್ಣುಗಳಲ್ಲಿ ಸಾವಿರಾರು ಬೀಜಗಳಿವೆ ಮತ್ತು ಒಂದೊಂದು ಬೀಜದಲ್ಲೂ ಒಂದೊಂದು ಮರವಿದೆ.
ಈ ಪುಟ್ಟ ಬೀಜದಲ್ಲಿ ಒಂದು ದೊಡ್ಡ ಮರವಿರಬೇಕಾದರೆ ನನ್ನ ಪ್ರಭುವಿಗೆ ಸೂಜಿಯಲ್ಲಿ ಆನೆಯನ್ನು ಪೋಣಿಸಲು ಏಕೆ ಸಾಧ್ಯವಿಲ್ಲ ಎಂದನು. ಇದನ್ನು ಕೇಳಿ ನಾರದರು ಅರ್ಥ ಮಾಡಿಕೊಂಡರು. ಇವನು ಒಬ್ಬ ಚಮ್ಮಾರನಾದರೂ ಇವನಿಗೆ ಭಗವಂತನಲ್ಲಿ ಎಷ್ಟು ಭಕ್ತಿ ಇದೆ, ನಂಬಿಕೆ ಇದೆ ಎಂದು. ಹೀಗೆ ನಂಬಿಕೆಯು ತುಂಬ ಮುಖ್ಯವಾದುದು. ಭಗವಂತನಲ್ಲಿ, ಶಾಸ್ತ್ರಗಳಲ್ಲಿ ನಂಬಿಕೆ ಇರುವವರು ಭಕ್ತಿಯಲ್ಲಿ ಮುಂದುವರಿಯುತ್ತಾರೆ. ಹರೇ ಕೃಷ್ಣ.